ಸೂಪರ್ ಆಗಿದೆ, ಒಳ್ಳೆ ಕಾಮಿಡಿ ಮೂವಿ. ಶಿವರಾಜ್ ಕುಮಾರ್ ಸರ್ ಹತ್ರ ಸೂಪರ್ ಆ್ಯಕ್ಟಿಂಗ್ ಮಾಡೋರೆ. ಲಾಸ್ಟಲ್ಲಿ ಒಂದು ಮಿಂಚುಳ್ ಥರ ಶಿವರಾಜ್ ಕುಮಾರ್ ಸರ್ ಬಂದರು. ಸೂಪರ್ ಆಗಿದೆ ಮೂವಿ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ನೋಡಿ. ಫೈರ್ ಫ್ಲೈ ಆಲ್ ದ ಬೆಸ್ಟ್. ತುಂಬ ಲೈಕ್ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ ಸರ್. ಫುಲ್ ಸ್ಟೋರಿ ಚೆನ್ನಾಗಿದೆ. ಡಿಪ್ರೆಷನಲ್ಲಿರೋರಿಗೆ ಒಂದು ಮೋಟಿವೇಟ್ ಅವ್ರು ಮಾಡಿಕೊಂಡು ಹೊರಗಡೆ ಬರಬೇಕು. ಸ್ಟೋರಿ ಚೆನ್ನಾಗಿದೆ. ತಾಯಿ ತಂದೆ ಇಲ್ಲ ಅಂದರೆ ಹೆಂಗೆ ಫೀಲ್ ಆಗುತ್ತೆ ಅನ್ನೋದು ಒಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಶಿವಣ್ಣನ ಸ್ಕ್ರೀನ್ ಪ್ರೆಸೆನ್ಸ್ ಇದೆ, ಶಿವಣ್ಣನ ಎಂಟ್ರಿ ಇದೆಯಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು ನಮಗೆ. ಜೊತೆಗೆ ಅವ್ರು ವಯಸ್ಸಾಗಿದೆ ಅಂತ ನೆನೆಸಲ್ಲ ಸರ್. ಇದರಲ್ಲಿ ತುಂಬ ಹೆಂಗಾಗಿ ಬರ್ತಾರೆ, ಅದರಲ್ಲಿ ಏನೊಂದು 25-30 ವರ್ಷದವ್ರ ಥರ ಇದ್ದಾರೆ. ಅದರಲ್ಲಿ ವಯಸ್ಸಾಗಿದೆ ಅಂತ ಅನ್ಸೋದೇ ಇಲ್ಲ. ಅದರಲ್ಲಿ ಅವ್ರು ಬಂದಿರೋ ಕೆಲವೇ ನಿಮಿಷ ಇದ್ರು, ಬಟ್ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದಬ್ಬ ಇವತ್ತಿನ ನಿವೇದಿತಾ ಶಿವರಾಜ್ ಕುಮಾರ್ ಅವರು ಹೊಸ ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಫೈರ್ ಫ್ಲೈ ಮೂವಿ ತುಂಬ ಚೆನ್ನಾಗಿದೆ. ಹೊಸ ಹೀರೋ ವಂಶಿ ಅವರು ವಿಕ್ಕಿ ಕ್ಯಾರೆಕ್ಟರ್ ಅಂತೂ ತುಂಬ ಅಮೇಝಿಂಗ್ ಆಗಿದೆ ಸರ್. ಮತ್ತು ಶಿವಣ್ಣ ಎಂಟ್ರಿ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ಮೂವಿ ನೋಡಿ. ಫಿಲಮ್ ಚೆನ್ನಾಗಿದೆ. ಫೈರ್ ಫ್ಲೈ ಆಲ್ ದ ಬೆಸ್ಟ್. ಫೈರ್ ಫ್ಲೈ. ಶಿವಣ್ಣ ಅವ್ರ ಎಂಟ್ರಿ ಮಾತ್ರ ತುಂಬ ಕ್ಲಾಸ್ ಆಗಿದೆ. ಶಿವಣ್ಣ ಅವರು ಬಂದಾಗ ಆ ಚಪ್ಪಾಳೆ ವಿಷಲ್ಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಶಿವಣ್ಣ ಅವರಿಗೆ ಅಭಿಮಾನಿಗಳು ಅಂತಂದರೆ ತುಂಬ ಅಭಿಮಾನಿಗಳಿರ್ತಾರೆ. ಆದರೆ ಶಿವಣ್ಣ ಅವ್ರ ಆ್ಯಕ್ಟಿಂಗು ಕೂಡ ಅದರಲ್ಲಿ ತುಂಬ ಚೆನ್ನಾಗಿದೆ. ಶಿವಣ್ಣ ಅವ್ರು ಬಂದಾಗ ಥಿಯೇಟ್ರಲ್ಲಿ ಒಂದು ವೈಬ್ರೇಷನ್ನೇ ಸ್ಟಾರ್ಟ್ ಆಗುತ್ತೆ. ಆ ರೀತಿಯಾಗಿ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಅವ್ರು ಮುಂದೆ ಮಾಡ್ತಕ್ಕಂಥ ಸಿನಿಮಾಗಳು ಕೂಡ ಚೆನ್ನಾಗಿ ಮೂಡ್ ಬರಲಿ ಅಂತೇಳಿ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಅದ್ಭುತವಾದಂಥ ಸ್ಟೋರಿ ಇದೆ. ಒಳ್ಳೆ ಶಿವಣ್ಣ ಸರ್ ಎಂಟ್ರಿ ಅಂತೂ ಅದ್ಭುತ ಅಂತ ಹೇಳ್ಬೋದು. ಇವತ್ತು ರಾಜ್ಕುಮಾರ್ ಸರ್ ಬರ್ತಡೇ ಇದೆ. ಇವತ್ತು ಅವ್ರು ನೀವು ಕಳ್ಕೊಂಡಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಇದೆ. ಬಟ್ ಇವಾಗ ರಾಜ್ಕುಮಾರ್ ಸಮಾಧಿ ಹತ್ರನೇ ಹೋಗ್ತಾ ಇದ್ದೀವಿ. ಒಂದು ಸೆಲೆಬ್ರೇಷನ್ ಮಾಡಿಕೊಂಡು ಅಲ್ಲಿ ಇದು ಮಾಡಿಕೊಂಡು ಮಾಡೋಣ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಡೆಬ್ಯೂಲೇ ತುಂಬ ಚೆನ್ನಾಗಿ ಒಳ್ಳೆ ಸ್ಕ್ರಿಪ್ಟನ್ನು ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಇದು ಸ್ಕ್ರಿಪ್ಟ್ ಸೆಲೆಕ್ಷನ್ ಇರ್ಬೋದು, ಪ್ರತಿಯೊಂದು ಇರ್ಬೋದು, ತುಂಬಾ ಚೆನ್ನಾಗಿದೆ ಇವ್ರ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾತ್ರ. ಇದರಲ್ಲಿ ಪ್ರತಿಯೊಂದು ಪಿಕ್ಚರೈಸೇಷನು, ವಿಜುವಲೈಸೇಷನ್ ಇದೆಯಲ್ಲ ತುಂಬ ಚೆನ್ನಾಗಿ ಕಣ್ಮುಂದೆ ಬರೋಕ್ಕೆ ಕಟ್ಕೊಟ್ಟಿದ್ದಾರೆ. ಪ್ರತಿ ಒಂದು ಸೆಕೆಂಡು ಬೋರ್ ಆಗದೆ ಇರೋ ಥರ ಸಿನಿಮಾನ ಇವ್ರು ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿತ್ತು ಫಿಲಮ್. ಹಾಗೆ ಎಲ್ಲ ಅವ್ರ ಶಿವಣ್ಣ ಎಂಟ್ರಿ ಆಗಲಿ ಅಥವಾ ವಿಕ್ಕಿ ಅವ್ರ ಆ್ಯಕ್ಟಿಂಗ್ ಆಗಲಿ ತುಂಬ ಸ್ಮಾರ್ಟ್ ಆಗಿದೆ. ಈ ಫಿಲಮ್ ಹೀಗೆ ಸಕ್ಸಸ್ ಕೊಡಲಿ ಅಂತ ಕೇಳ್ಕೊತೀನಿ. ಇವತ್ತು ಅಣ್ಣವ್ರ ಬರ್ಡೇ ಬೇರೆ, ಅವ್ರ ಬ್ಲೆಸ್ಸಿಂಗ್ ತುಂಬಾ ಇದೆ. ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಫಾರ್ ಯುವರ್ ವಿಕ್ಕಿ. ಸಿನಿಮಾ ಬಗ್ಗೆ ಮಾತಾಡೋಷ್ಟು ಏನಿಲ್ಲ, ಸಿನಿಮಾ ಸಕ್ಕತ್ತಾಗಿದೆ. ಶಿವಣ್ಣನೂ ಇದ್ದಾರೆ ಈ ಫಿಲಮಲ್ಲಿ, ಬಂದು ನೋಡಿ ಎಲ್ಲರೂ. ಹೊಸಬ ಹೀರೋ ಅನ್ಸಲ್ಲ ನಮಗೆ. ಹೊಸಬ ಹೀರೋ ಅಂತ ಆ್ಯಕ್ಟಿಂಗಲ್ಲೆಲ್ಲ ಮಸ್ತಲ್ಲಿದೆ. ಅವ್ರದ್ದೇ ಡೈರೆಕ್ಷನ್ ಹೌದು. ಇದು ಸಿನಿಮಾ ಚೆನ್ನಾಗಿದೆ, ಬಂದು ನೋಡಿ. ಕನ್ನಡ ಸಿನಿಮಾ ಆರೈಸಿ ಬೆಳೆಸಿ ಉಳಿಸಿ. ನಿವೇದಿತಾ ಶಿವರಾಜ್ ಕುಮಾರ್ ಅವರ ಪ್ರೊಡಕ್ಷನ್ ಹೌಸಿಂದ ಬಂದಿರೋದು ಒಂದು ಸಿನಿಮಾ ಇದು. ಆರೈಸಿ ಬೆಳೆಸಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಹಾಗೆ ಹೇಳಬೇಕು ಅಂತಂದರೆ ಹೊಸದಾಗಿ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ನಮ್ಮ ನಿವೇದಿತಾ ಶಿವರಾಜ್ ಕುಮಾರ್ ಅವರು ಹೊಸ ಸಿನಿಮಾ, ಮೊದಲನೇ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅವ್ರು ಮುಂದೆ ಮಾಡ್ತಕ್ಕಂಥ ಸಿನಿಮಾಗಳು ಚೆನ್ನಾಗಿ ಮೂಡ್ ಬರಲಿ ಅಂತ ಹೇಳ್ತೀನಿ. ಹಾಗೆ ಡೈರೆಕ್ಟರ್ ಕಮ್ ಹೀರೋ ಆಗಿ ನಮ್ಮ ವಂಶಿ ಕೃಷ್ಣ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಹೊಸ ಪ್ರತಿಭೆಗಳಿಗೆ ಈ ಸಿನಿಮಾದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆ ಹಳೆ ಪ್ರತಿಭೆಗಳು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ತಂದೆ ತಾಯಿ ಅಂತಕ್ಕಂಥವ್ರು ನಮಗೆ ಒಂದು ಮನೆಗೆ ಅಡಿಪಾಯ. ಆ ಅಡಿಪಾಯ ಗಟ್ಟಿಯಾಗಿರುತ್ತೋ ಅದೇ ರೀತಿಯಾಗಿ ನಮ್ಮ ತಂದೆ ತಾಯಿ ಅಂತಕ್ಕಂಥವ್ರು ಇಲ್ಲ ಅಂತಂದರೆ ನಮ್ಮ ಜೀವನ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್. ವಂಶಿ ಅವ್ರ ಮೊದಲನೇ ಡೈರೆಕ್ಷನ್ ಅಂತ ನೆನೆಸಲ್ಲ ಸರ್. ಎಷ್ಟು ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ. ಅವ್ರ ಅಪ್ಗ್ರೇಡೇಷನ್ ಇರ್ಬೋದು ಪಿಕ್ಚರೈಸೇಷನಲ್ಲಿ ಪ್ರತಿಯೊಂದರಲ್ಲೂ ನೆಕ್ಸ್ಟ್ ಲೆವೆಲಲ್ಲಿದೆ ಮೇಕಿಂಗ್ಸ್ ಪ್ರತಿಯೊಂದೂ. ಅವ್ರ ಮೊದಲನೇ ಡೈರೆಕ್ಷನ್ ಅಂತ ನೆನೆಸಲ್ಲ. ಒಂದು ಸೆಕೆಂಡ್ ಲ್ಯಾಗ್ ಹೊಡಿಯಲ್ಲ ಸರ್. ತುಂಬ ಸೂಪರ್ ಆಗಿದೆ ಸಿನಿಮಾ ನೋಡ್ತಿರೋರಿಗೆ ಬಂದು ನೋಡಿ. ಪೈಸಾ ವಸೂಲ್ ಸಿನಿಮಾ ಅಂತಲ್ಲ, ನೆಕ್ಸ್ಟ್ ಲೆವೆಲ್ ಸಿನಿಮಾ ಇದೆ. ಮತ್ತು ಇದು ವಿಷುವಲಿ ತುಂಬ ಚೆನ್ನಾಗಿದೆ ಇದು ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಪೈರಸಿ ಇಲ್ಲದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಫೈರ್ ಪ್ಲೇ ಸಿನಿಮಾ ಟೈಟ್ಲ್ ಅಂತೂ ಸೂಪರ್ ಆಗಿದೆ. ಜೊತೆಗೆ ಹೀರೋ ವಂಶಿ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ತಂದೆ ತಾಯಿ ಆಕ್ಸಿಡೆಂಟ್ ಆದಾಗ ತಂದೆ ತಿರೋಯ್ತಾರೆ, ಇವರು ಮೆಮೊರಿ ಲಾಸ್ ಆಗಿ ಅಡ್ಮಿಟ್ ಆಗ್ತಾರೆ. ಆ ಇದರಲ್ಲಿ ಸಿನಿಮಾ ಎಂಟು ಗಂಟೆನೂ ಯಾರು ಚೇಂಜ್ ಅಪ್ಪೇ ಕಾಣಲ್ಲ. ಪ್ರತಿಯೊಂದು ಅವ್ರಿಗೆ ಗೊತ್ತಿಲ್ಲದಂಗೆ ನಟಿಸ್ತಾರೋ ಏನೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಶಿವಣ್ಣವರು ಮಧ್ಯಂತರ ಎಂಟ್ರಿ ಸೂಪರ್ ಆಗಿದೆ. ಲಾಸ್ಟಲ್ಲಂತೂ ಅವ್ರ ರಿಯಾಕ್ಷನ್ ಸೂಪರ್ ಆಗಿದೆ. ಸಿನಿಮಾ ತುಂಬ ನೋಡ್ಬೋದು, ಎಲ್ಲರೂ ಮನೆಯೆಲ್ಲ ಕೂತ್ಕೊಳ್ಬೋದು. ಆದರೆ ಇನ್ನೊಂದು ವಿಶೇಷ ಏನಂತಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಅವರ ವಂಶದ ಕುಡಿ ಶಿವರಾಜ್ ಕುಮಾರ್ ಮಗಳು ನಿವೇದಿತಾ ಅವರು ಪ್ರೊಡ್ಯೂಸರ್ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ಥರನೇ ಇವರು ಸಹ ಪ್ರೊಡ್ಯೂಸ್ ಮಾಡಲಿ. ಈ ಸಿನಿಮಾ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಲಿ. ನಮ್ಮ ಕನ್ನಡ ಜನತೆಗೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ಕೇಳ್ಕೊತಿದ್ದೀನಿ. ಸಿನಿಮಾ ಸೂಪರಾಗಿ ನೋಡ್ಬೋದು ಸರ್, ಚೆನ್ನಾಗಿದೆ.